ಫೈನಲ್ ಆಗಿ WPL ಫೈನಲ್ ಮುಗಿದಿದೆ. ಈಗ RCB ಎರಡನೇ ಸಲ ಚಾಂಪಿಯನ್ ಆಗಿದೆ. RCB ಟೀಮು 203 ರನ್ ಹೈ ಸ್ಕೋರ್ ಚೇಸಿಂಗ್ ಇತ್ತು. ಇದು ಟಾಟಾ IPLನಲ್ಲಿ ಫೈನಲಲ್ಲಿ ಹೈಯೆಸ್ಟ್ ರನ್ DC ಅವರು ಮಾಡಿದರು 203 ರನ್. ಇದು ಚೇಸಿಂಗ್ ಮಾಡಲಿಕ್ಕೆ ಶುರು ಮಾಡಿದರು. ಫಸ್ಟಿಗೆ ವಿಕೆಟ್ ಹೋಯಿತು, ಮತ್ತು ಶ್ರುತಿ ಮಂದಣ್ಣ ಮತ್ತು ಜಾರ್ಜೆವಾಲ್ ಇಬ್ಬರು ನಿಂತ್ಕೊಂಡು 150 ರನ್ ಪಾರ್ಟ್ನರ್ಶಿಪ್ ಮಾಡಿ ಫೈನಲ್ ಆಗಿ ವಿನ್ ಆಗಿದೆ. ಮಾತ್ರ ಲಾಸ್ಟ್ 4 ಓವರ್ ಸೂಪರ್ ಇತ್ತು. ಏನಂದರೆ ಕ್ಯಾಚ್ ಡ್ರಾಪು, ವಿಕೆಟ್ ಔಟು, ಸ್ಮೃತಿ ಮಂದಣ್ಣ ಔಟ್ ಆದರು, ಜಾರ್ಜೆವಾಲ್ ಔಟ್ ಆದರು, ಮತ್ತು ಕ್ಯಾಚ್ ಡ್ರಾಪ್ ಆಯಿತು. ಅಲ್ಲಿ ಸ್ವಲ್ಪ ಕಷ್ಟ ಆಯಿತು. ನಂತರ ಒಂದು 3 ಬಾಲ್ ಇರುವಾಗಲೇ ರನ್ ಚೇಸ್ ಮಾಡಿದರು. ಸ್ಮೃತಿ ಮಂದಣ್ಣ ಮತ್ತು ಜಾರ್ಜೆವಾಲ್ ಆಡುವಾಗ ಈಸಿಯಾಗಿ ಚೇಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು ರನ್. ಯಾವಾಗ ಇಬ್ಬರು ಕೂಡ ಕಂಟಿನ್ಯೂಸ್ ಆಗಿ ಔಟ್ ಆದರು, ಇವರಿಗೆ ಕೂಡ ಸ್ವಲ್ಪ ಕಷ್ಟ ಆಯಿತು, ಯಾರಿಗೆ RCB ಅವರಿಗೆ. ನಂತರ ಅವರು ಬೌಲಿಂಗ್ ಆಗ ಸೂಪರ್ ಹಾಕಿದ್ರು. ಒಬ್ಬರು ಅವ್ರದ್ದು ಹೆಸರು ಕೂಡ ಮರೆತೋಯ್ತು. ಅವ್ರು ಸೂಪರಾಗಿ ಆ ಓವರ್ ಕಂಟ್ರೋಲ್ ಇಟ್ಟು. ನೆಕ್ಸ್ಟ್ ಲಾಸ್ಟ್ ಓವರ್ಗೆ 10 ರನ್ ಬೇಕಿತ್ತು. ಅದಕ್ಕಿಂತ ಮುಂಚಿನವರೊಂದು ಕ್ಯಾಚ್ ಡ್ರಾಪ್ ಕೂಡ ಆಯಿತು. ಅಲ್ಲಿ 2 ರನ್ ಓಡಿದ್ರು. ನಂತರ ಲಾಸ್ಟ್ ಓವರ್ ಎಷ್ಟು 11 ರನ್ ಬೇಕಿತ್ತು. ಹಾಗೆ ಆ 4 ಹೊಡೆದು ವಿನ್ ಮಾಡಿದರು. ಇದು ಮತ್ತು ಟಾಟಾ IPL ಹಿಸ್ಟ್ರಿಯಲ್ಲಿ ಫೈನಲಲ್ಲಿ ಹೈಯೆಸ್ಟ್ ರನ್ ಚೇಸ್ ಆದದ್ದು ಇದುವೇ. 203 ರನ್ ಚೇಸ್ ಮಾಡಿದೆ. ಹಾಗೆ ಈಗ RCB ಚಾಂಪಿಯನ್ ಕೂಡ ಆಗಿದೆ.